ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1. ಸೊ ಈ ಸಬ್ಜೆಕ್ಟ್ನ ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ಥರ ಇದ್ದೋ ಕ್ವಶನ್ಸ್ಗಳು ಒಂದು, ಮತ್ತು ಯಾವ ರೀತಿ ಆನ್ಸರ್ನ ಮಾಡಬೇಕು, ಮತ್ತು ಇದರಲ್ಲಿ ವಿತ್ತು ಸೊಲ್ಯೂಷನ್ ಇರೋದ್ರಿಂದ ನಿಮಗೆ ಎಕ್ಸ್ಪ್ಲನೇಷನ್ನು ಸಹ ನಾನು ಕೊಡ್ಕೊತಾ ಹೋಗ್ತೀನಿ ಅಂತ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇದೆಲ್ಲ ಈ ಎಕ್ಸಾಮ್ನ ಯಾರೆಲ್ಲ ಫಸ್ಟ್ ಟೈಮ್ ಬರೀತಾ ಇದ್ದೀರಾ ಅವರಿಗೆ ಈ ಪೇಪರು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಅಂದರೆ ನಿಮ್ಮ ಸೀನಿಯರ್ಗಳು ಹೋದ ವರ್ಷ ಜಾನ್ವರಿ ಮತ್ತು ಫೆಬ್ರವರಿ ನಡೆದಿರುವಂತಹ 2025 ಎಕ್ಸಾಮಿನೇಷನಲ್ಲಿ ಬರೆದಿರುವಂಥ ಕ್ವಶನ್ ಪೇಪರು. ಈ ಕ್ವಶನ್ ಪೇಪರು ನಿಮಗೆ ಈಗಿನ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ NEP ಸಿಲೆಬಸ್ ಆಗಿರೋ ಕಾರಣ ನಮಗೆ MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ದೆನ್ 12 ಮಾರ್ಕ್ಸಿಗೂ ಸಹ ಇರುತ್ತೆ. ಸೊ ಇದರಲ್ಲಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ನಮಗೆ 6 MCQ ಕ್ವಶನ್ಸ್ ಇವೆ. ಅವೆಲ್ಲವೂ ಸಹ ನಾವು ಅಟೆಂಡ್ ಮಾಡಲೇಬೇಕು. ಸೊ ನೀವು ಕಂಪ್ಲೀಟ್ಲಿ ಸಿಲೆಬಸ್ ಓದ್ಕೊಂಡ್ರೆ ಸಾಕು, ನಿಮಗೆ ಸಿಲೆಬಸ್ಸಲ್ಲೇ ಒಂದು 3 to 4 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ. ಹೆಂಗಪ್ಪ ಅಂತ ಹೇಳ್ತಾ ಮುಂದೆ ತಿಳಿಸ್ಕೊಡ್ತೀನಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸೊ ನೋಡಿ ಗೈಸ್, ಮೊದಲೇದಾಗಿ ನಮಗೆ MCQ ಕ್ವಶನ್ಸಲ್ಲಿ ಫಸ್ಟ್ನೇ ಕ್ವಶನ್ ನೋಡೋದಾದರೆ, ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ಇಂಡಿಯಾ ಆರ್ ಇಶ್ಯೂಡ್ ಬೈ ಅಂದರೆ ಭಾರತದಲ್ಲಿ ಲೆಕ್ಕಪತ್ರ ಮಾನದಂಡಗಳನ್ನು ಹೊರಡಿಸುವುದು. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ: ಸೆಂಟ್ರಲ್ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂದರೆ ICAI, ನೆಕ್ಸ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಸೊ ಇದಕ್ಕೆ ಆನ್ಸರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಏನಪ್ಪ ಅಂತಂದರೆ ನಮ್ಮದು ಎಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡುವಂಥದ್ದು ಅಥವಾ ಇಶ್ಯೂ ಮಾಡುವಂಥದ್ದು ಎಲ್ಲನೂ ಸಹ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಅಂತ ICICI ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. ಅಂಡ್ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ICICI ಅಂದರೆ ಭಾರತದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳನ್ನು ರೂಪಿಸಿ ಪ್ರಕಟಿಸುವ ಅಧಿಕಾರ ICAIಗೆ ಇದೆ. RBI ಅಥವಾ ಗೌರ್ಮೆಂಟ್ ನೇರವಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಶ್ಯೂ ಮಾಡೋದಿಲ್ಲ ಅಂತ ಇದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಪ್ಪ ಅಂತ ಅಂದರೆ ಎರಡನೇ ಕ್ವಶನ್ನು, ಅಂಡರ್ ವಿಚ್ ಹೆಡಿಂಗ್ ದ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂದರೆ ಅಂಡರ್ ವಿತ್ ಹೆಡ್ಡಿಂಗ್ ದ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಶೋಯಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1ರ ಪ್ರಕಾರ ಹೂಡಿಕೆ ಆಸ್ತಿಯನ್ನು ಸಂಸ್ಥೆಯ ಹಡಾವೆ ಪತ್ರಿಕೆಯಲ್ಲಿ ಯಾವ ಶಿರಾಮೆಯಲ್ಲಿ ತೋರಿಸುವಿರಿ ಅಂದರೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಸೊ ಈ 4ರಲ್ಲಿ ಯಾವುದೋ ಒಂದು ಬರುತ್ತೆ ಅಂತ ಹೇಳ್ತಿದ್ದಾರೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಮೊದಲನೇದಾಗಿ ನಾನ್ ಕರೆಂಟ್ ಅಸೆಟ್ಸು, ಸೆಕೆಂಡ್ ಪಾಯಿಂಟ್ ನಾನ್ ಕರೆಂಟ್ ಲಯಬಿಲಿಟೀಸು, ಸೊ ಕರೆಂಟ್ ಅಸೆಟ್ಸು, ಕರೆಂಟ್ ಲಯಬಿಲಿಟೀಸು. ಇದಕ್ಕೆ ಆನ್ಸರ್ ಬಂದುಬಿಟ್ಟೇನಪ್ಪ ಅಂದರೆ ನಾನ್ ಕರೆಂಟ್ ಅಸೆಟ್ಸು. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. ಸೊ ನೋಡಿ, ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಪಿಯರ್ಸ್ ಅಂಡರ್ ದ ವಿಚ್ ಹೆಡ್ಡಿಂಗ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಕೇಳಿದ್ರೆ ನಾನ್ ಕರೆಂಟ್ ಅಸೆಟ್ಸು. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯನ್ನು ಕಂಪನಿ ದೀರ್ಘಕಾಲದ ಉದ್ದೇಶಕ್ಕೆ ಹಿಡಿದಿರುವುದರಿಂದ ಅದನ್ನು ನಾನ್ ಕರೆಂಟ್ ಅಸೆಟ್ಸ್ ಅಡಿಯಲ್ಲಿ ತೋರಿಸಲಾಗುತ್ತದೆ. ಓಕೆನಾ? ಸೊ ಗೊತ್ತಾಯ್ತಲ್ಲ ನಿಮಗೆ ಎಕ್ಸ್ಪ್ಲನೇಷನ್ನು, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಾಂಪೊನೆಂಟ್ ಆಫ್ ಪ್ರಾಪರ್ಟಿ? ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, PPE ಅಂತ ಕರಿತೀವಿ, ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ನ. ಸೊ ಇದರಲ್ಲಿ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16ರ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಆಸ್ತಿ, ಸ್ಥಾವರ ಮತ್ತು ಸಲಕರಣೆ PPEಗಳ ಅಂಶವಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಹೇಳಿದ್ದಾರೆ, ಬಿಲ್ಡಿಂಗ್ ಅಂತ ಹೇಳಿದ್ದಾರೆ, ಮೆಷಿನರಿ ಅಂತ ಹೇಳಿದ್ದಾರೆ, ಇಂಟ್ಯಾಂಜಿಬಲ್ಸ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್. ಏನಪ್ಪ ಅಂತ ಅಂದರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನೋಡಿ. ಸೊ ನೋಡಿ, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ಓಕೆ ಇದಾಯಿತು. ನಾಟ್ ಕಾಂಪೊನೆಂಟ್ PPE ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ಸು. PPE ಅಂದರೆ
ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂದರೆ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಲ್ಯಾಂಡು, ಬಿಲ್ಡಿಂಗು, ಮೆಷಿನರಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ, ಅದು ಪೇಟೆಂಟ್ ಆಗಿರೋದಿಲ್ಲ, ಗುಡ್ವಿಲ್ ಆಗಿರೋದಿಲ್ಲ, ಕಾಪಿರೈಟ್ ಆಗಿರೋದಿಲ್ಲ, ಇದಕ್ಕೆ ಯಾವುದೇ ರೀತಿಯ ಸೇರಿರೋದಿಲ್ಲ. ಅದಕ್ಕೆ ಒಂದು ಮುಟ್ಟೋ ಅನುಭವ ಇರುತ್ತೆ ಮತ್ತು ಅದು ನೋಡೋ ಕ್ರಿಯಾಶೀಲತೆ ಇರೋದ್ರಿಂದ ನಾವು ಅದನ್ನು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 34 ಆ್ಯನ್ ಇಂಟ್ರಿಮ್ ಪೀರಿಯಡ್ ಮೀನ್ಸ್ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 34ರ ಪ್ರಕಾರ ಮಧ್ಯಂತರ ಅವಧಿ ಎಂದರೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ಏನಪ್ಪ ಅಂತ ಅಂದರೆ ಎ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಪೀರಿಯಡ್ ಈಕ್ವಲ್ ಟು ಫುಲ್ ಫಿನಾನ್ಷಿಯಲ್ ಇಯರ್, ಇದು ಫಸ್ಟ್ನೇ ಆಪ್ಷನ್. ಸೆಕೆಂಡ್ ಆಪ್ಷನ್, ದ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಪೀರಿಯಡ್ ಶಾರ್ಟರ್ ದ್ಯಾನ್ ಫುಲ್ ಫಿನಾನ್ಷಿಯಲ್ ಇಯರ್. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪಾಯಿಂಟ್, ಎ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಪೀರಿಯಡ್ ಗ್ರೇಟರ್ ದ್ಯಾನ್ ಫುಲ್ ಫಿನಾನ್ಷಿಯಲ್ ಇಯರ್. ಸೊ ನನ್ ಆಫ್ ದಿ ಎಬೋ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಆಗಿರುತ್ತೆ ಆನ್ಸರು. ಈ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಪೀರಿಯಡ್ ಶಾರ್ಟರ್ ದ್ಯಾನ್ ಫುಲ್ ಫಿನಾನ್ಷಿಯಲ್ ಇಯರ್, ಅದಕ್ಕೂ ಮಾತ್ರ ಇಂಟ್ರಿಮ್ ಪೀರಿಯಡ್ ಅಂತ ಹೇಳ್ತೀವಿ, ಇಂಟ್ರಿಮ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಹಣಕಾಸು ವರದಿ ಅವಧಿಯು ಪೂರ್ಣ ಹಣಕಾಸು ವರ್ಷಕ್ಕಿಂತ ಕಡಿಮೆ ಇರುತ್ತದೆ. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ. ನೋಡಿ, ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 34 ಇಂಟ್ರಿಮ್ ಪೀರಿಯಡ್ಸ್ ಮೀನ್ಸ್ ಅಂದರೆ ಕ್ವಾರ್ಟರ್ಲಿ, ಆಫ್ ಇಯರ್ಲಿ ಪೀರಿಯಡ್ಗಳನ್ನು ಈ ಇಂಟ್ರಿಮ್ ಪೀರಿಯಡ್ ಅಂತ ಕರಿತೀವಿ. ಇಂಟ್ರಿಮ್ ಪೀರಿಯಡ್ ಆಗಿರ್ತವೆ ಅಂತ ನಮಗೆ ಎಕ್ಸ್ಪ್ಲನೇಷನ್ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಡೀಲ್ಸ್ ವಿತ್ ಪ್ರಾವಿಷನ್ಸ್ ಕಂಟೆಂಜೆಂಟ್ ಲಯಬಿಲಿಟೀಸ್ ಆ್ಯಂಡ್ ಕಾಂಟೆಂಜೆಂಟ್ ಅಸೆಟ್ಸ್ ಅಂದರೆ ನಿಬಂಧನೆಗಳು, ಅನಿಶ್ಚಿತತೆ, ಹೊಣೆಗಾರಿಕೆಗಳು ಮತ್ತು ಅನಿಶ್ಚಿತ ಆಸ್ತಿಗಳು ಯಾವ ಭಾರತೀಯ ಲೆಕ್ಕಪತ್ರ ಮಾನದಂಡಗಳೊಂದಿಗೆ ವ್ಯವಹರಿಸುತ್ತದೆ. ಅಂದರೆ ಈ ಕಾಂಟಿಂಜೆಂಟ್ ಲಯಬಿಲಿಟಿ, ಕಾಂಟಿಂಜೆಂಟ್ ಅಸೆಟ್ಸ್ ಅನ್ನುವಂಥದ್ದು ಈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಿಮ್ಗೆ ಕಾಣ್ತಿದೆಯಲ್ಲ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37, 40, 60, 19. ಸೊ ಇದು ಯಾವ ಅಡಿಯಲ್ಲಿ ಬರ್ತದೆ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಆನ್ಸರ್ ನೋಡೋದಾದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 37 ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ. ಏನಪ್ಪ ಅಂತ ಅಂದರೆ ನೋಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಪ್ರಾವಿಷನ್ಸ್, ಕಾಂಟಿಂಜೆಂಟ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಬಗ್ಗೆ ಸಂಪೂರ್ಣ ವಿವರ ನೀಡುತ್ತದೆ. ಸೊ ಇದಕ್ಕೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸ್ ಆನ್ ಎಕ್ಸಾಂಪಲ್ ಆಫ್ ಫಿನಾನ್ಷಿಯಲ್ ಕಾಸ್ಟ್, ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1ರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸು ವೆಚ್ಚ ಒಂದು ಉದಾಹರಣೆಯಾಗಿದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಡಿಪ್ರಿಸಿಯೇಷನ್ನು, ಸ್ಯಾಲರಿ, ಬ್ಯಾಡ್ ಡೆಬ್ಟ್ಸು. ಸೊ ಇದಕ್ಕೆ ನೋಡೋದಾದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಯಾಲರಿ. ಎಕ್ಸ್ಪೆನ್ಸಸ್ ಅಂದರೆ ರೆವಿನ್ಯೂ ಅರ್ನ್ ಮಾಡಲು ಆಗುವ ವೆಚ್ಚ. ಸ್ಯಾಲರಿ ಅಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಯಾಲರಿ ಆಗಿರುತ್ತೆ. ಸೊ ಇಲ್ಲಿ ನೋಡೋದ್ರಲ್ಲ, ಇದು MCQ ಕ್ವಶನ್ಸ್ ಆಯಿತು. ಅದೇ ರೀತಿ ನಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದರೆ ಓನ್ಲಿ ಫಾರ್ ಪ್ರಾಕ್ಟಿಕಲ್ ಅಂತಲೇ ಹೇಳೋಕ್ಕಾಗೋದಿಲ್ಲ, ನಮಗೆ ಆನ್ಸರ್ ಸೊ ಥಿಯರಿ ಸಹ ಆಗುತ್ತೆ. ನೀವು ಥಿಯರಿಲಿ ಮೇಜರಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋದು, ನೀವು ಸಿಲೆಬಸ್ನ ಓದೋ ಟೈಮಲ್ಲಿ ನೀವು ಕಂಪ್ಲೀಟ್ಲಿ ಎಲ್ಲ ಸಿಲೆಬಸ್ಸು ಸಹ ಓದ್ಕೊಬೇಕು. ಅದರಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವೆಲ್ಲ ಬರ್ತಿದ್ದಾವೆ ಅದನ್ನ ಒಂದು ನೋಟ್ ಮಾಡ್ಕೊಂಡು ಮಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸಿಗೆ ಅಥವಾ 12 ಮಾರ್ಕ್ಸಿಗೆ ತುಂಬಾ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಪ್ಪ ಅಂತ ಅಂದರೆ ನಮಗೆ ಲಿಸ್ಟ್ ಬೈ ಅಂತ ಹೇಳ್ಬಿಟ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಕೇಳ್ಬೋದು. ಇಲ್ಲ ನಮ್ಗೆ ಆವಾಗಲೇ ಕೇಳೋದ್ನಲ್ಲ, ಕಾಂಟಿಂಜೆಂಟ್ ಅಸೆಟ್ಸು, ಕಾಂಟಿಂಜೆಂಟ್ ಲಯಬಿಲಿಟೀಸು ಯಾವುದ್ರಲ್ಲಿ ಬಂತು ಅಂತ ಕೇಳ್ಬೋದು. ಮತ್ತು ನಿಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದು ಯಾವುದ್ರ ಅಡಿಯಲ್ಲಿ ಬರುತ್ತೆ ಅಂತ ಈ ಥರ ಎಲ್ಲ ಕೇಳ್ಬೋದು. ಸೊ ಆದ ಕಾರಣ ನೀವು ಎಲ್ಲ ಸಹ ಓದ್ಕೊಬೋದು. ಸೊ ಇಲ್ಲಿ ಮೊದಲನೇದಾಗಿ ನಮಗೆ 2 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ನ ಕೇಳಿದ್ದಾನೆ ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಅವನ್ನ ನೋಡ್ಕೊತಾ ಹೋಗೋಣ ಬನ್ನಿ. ಸೊ ನೋಡಿ, ಈ ಯಾವ ನಿಮಗೆ ಥಿಯರಿ ಕ್ವಶನ್ಸ್ ಕಾಣ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆನ್ಸರ್ಸ್ ಅಂದರೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ನೀವು ಅದಕ್ಕೆ ಬೇಕಾದ್ರೆ ಆನ್ಸರ್ನ ಬೇಕಾದ್ರೆ ಹೊಂದಾಣಿಕೆ ಮಾಡ್ಕೊಂಡು ಬರ್ಕೊಬೋದು. ಸೊ ನೋಡಿ ಗಾಯ್ಸ್, ಮೊದಲನೇದಾಗಿ 2 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ವಾಟ್ ಡು ಯು ಮೀನ್ ಬೈ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ IFRS ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ವರದಿ ಮಾನದಂಡಗಳು ಎಂದರೆ ಏನು? ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ. ನೋಡಿ, ಇಂಡಿಯನ್ ಅಕೌಂಟಿಂಗ್
IFRS ಅಂತ ಕೇಳ್ತಿರೋ ಮೀನಿಂಗು. ಸೊ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ತಯಾರಿಸಲು ಬಳಸುವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು. ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ನೀವು ಅದು ಇಂಗ್ಲೀಷಲ್ಲಿ ಬರೀಬೇಕಾಗತ್ತೆ, ಕನ್ನಡದಲ್ಲಿ ಈ ಥರ ಬರೆಯೋಂಗಿಲ್ಲ. ಸೊ ಎಕ್ಸ್ಪ್ಲನೇಷನ್ ಅಂದರೆ ವಿವಿಧ ದೇಶಗಳ ಕಂಪನಿಗಳು ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕಂಪೇರ್ ಮಾಡಲು IFRSನ ಸಹಾಯ ಮಾಡುತ್ತವೆ. ಸೊ ಇದಕ್ಕೆ ಆನ್ಸರ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1ರ ಪ್ರಕಾರ ಉದ್ಯೋಗಿ ಪ್ರಯೋಜನ ವೆಚ್ಚಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ. ಸೊ ನೀವು ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟು ಈಗಿನ ವರ್ಷದ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳಿಗೆ. ಯಾಕಪ್ಪ ಅಂತಂದರೆ ಇದು ಒಂದೇ ಕ್ವಶನ್ ಪೇಪರು ನಿಮಗೆ ಕ್ಲೂ ಇರೋದು. ಸೊ ಆದ ಕಾರಣ ನೀವು ಎಲ್ಲನೂ ಸಹ ನೀವು ಓದ್ಕೊಂಡಿರಬೇಕು ಅಂತ ಹೇಳ್ತೀನಿ. ಸೊ ಇದಕ್ಕೆ ಎಕ್ಸಾಂಪಲ್ಗಳು ಯಾವ್ಯಾವಪ್ಪ ಅಂತಂದರೆ 2 ನೋಡೋದಾದರೆ ಸ್ಯಾಲರೀಸ್ ಆ್ಯಂಡ್ ವೇಜಸ್, ಇನ್ನೊಂದು ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಗ್ರ್ಯಾಚ್ಯುಟಿ. ಅಂದರೆ ಎಂಪ್ಲಾಯಿಗಳಿಗೆ ನೀಡುವ ಯಾವುದೇ ಮಾನಿಟರಿ ಅಥವಾ ನಾನ್ ಮಾನಿಟರಿ ಬೆನಿಫಿಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆಗುತ್ತವೆ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ಸ್ಯಾಲರಿ ಆ್ಯಂಡ್ ವೇಜಸ್ಸು, ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಗ್ರ್ಯಾಚ್ಯುಟೀಸು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಮೆಂಟ್ ಬೈ ಬಾರೋಯಿಂಗ್ ಕಾಸ್ಟ್ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 23ರ ಪ್ರಕಾರ ಎರವಲು ವೆಚ್ಚದ ಅರ್ಥವೇನು? ಸೊ ಅದಕ್ಕೆ ನೀವು ಜಸ್ಟ್ ಎಕ್ಸಾಂಪಲ್ನ ಅಂದರೆ ಎಕ್ಸ್ಪ್ಲನೇಷನ್ನ ಹೇಳ್ತೀನಿ, ಅದಕ್ಕೆ ಎಕ್ಸಾಂಪಲ್ಲು ಸಹ ಕೊಡ್ತೀನಿ. ಸೊ ನೀವು ಅದನ್ನು ಇಂಗ್ಲೀಷಲ್ಲಿ ನಿಮಗೆ ಏನು ಥಿಯರಿ ಪ್ರಕಾರ ಇದೆಯೋ ಅದ್ರ ಪ್ರಕಾರ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಬಾರೋಯಿಂಗ್ ಕಾಸ್ಟ್ ಅಂದರೆ ಕಂಪನಿ ಬಾರೋ ಮಾಡಿದ ಹಣದ ಮೇಲೆ ನೀಡುವ ಇಂಟ್ರೆಸ್ಟ್ ಮತ್ತು ಸಂಬಂಧಿಸಿದ ಚಾರ್ಜಸ್. ಅಂದರೆ ಎಕ್ಸಾಂಪಲ್, ಇಂಟ್ರೆಸ್ಟ್ ಆನ್ ಲೋನಿಗೆ ಇಂಟ್ರೆಸ್ಟ್ ಕೊಡ್ತೀವಿ, ಡಿಬೆಂಚರ್ ಆಫ್ ಇಂಟ್ರೆಸ್ಟ್, ಡಿಬೆಂಚರ್ಗೆ ಇಂಟ್ರೆಸ್ಟ್ ಕೊಡ್ತೀವಿ, ಪ್ರೊಸೆಸಿಂಗ್ ಫೀಸ್ ಅದನ್ನು ಸಹ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್. ಅಂದರೆ ಸಂಬಂಧಿ ವ್ಯಕ್ತಿಗಳ ವಹಿವಾಟುಗಳ ಅರ್ಥವನ್ನು ತಿಳಿಸಿ. ಸೊ ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ನ ಅಥವಾ ಜಸ್ಟ್ ಎಕ್ಸ್ಪ್ಲನೇಷನ್ ನೋಡೋದಾದರೆ, ಕಂಪನಿ ಮತ್ತು ಅದರ ರಿಲೇಟೆಡ್ ಪರ್ಸನ್ಸ್ ಅಂದರೆ ಡೈರೆಕ್ಟರ್ಸ್, ಸಬ್ಸಿಡರೀಸು, ಕೀ ಮ್ಯಾನೇಜ್ಮೆಂಟು ನಡುವೆ ನಡೆಯುವ ಟ್ರಾನ್ಸಾಕ್ಷನ್ಗಳೇ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್. ಈಗ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆಮೇಲೆ ಫೌಂಡರ್, ಮ್ಯಾನೇಜರ್ಸ್ ಇವ್ರ ಬಗ್ಗೆ ನಡೆಯುವಂತಹ ಒಂದು ಟ್ರಾನ್ಸಾಕ್ಷನ್ ನಾವು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ 2 ಮಾರ್ಕ್ಸ್ ಲಾಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಪ್ರಾವಿಷನ್ಸ್? ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಪ್ರಕಾರನೇ ಇರಬೇಕಂತೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 37ರ ಪ್ರಕಾರ ನಿಬಂಧನೆಗಳು ಎಂದರೆ ಏನು? ಸೊ ನೋಡಿ ಗೈಸ್, ಇಲ್ಲಿವರೆಗೂ 2 ಮಾರ್ಕ್ಸಿಗೆ ಆಯಿತು. ಅದೇ ರೀತಿ ನಾವು 4 ಮಾರ್ಕ್ಸಿಗೆ ಅಂತ ನೋಡೋದಾದರೆ, ಸೊ ಇಲ್ಲಿ ಫಸ್ಟ್ನೇ ಕ್ವಶನ್ನು 4 ಮಾರ್ಕ್ಸಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಅಂದರೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಕ್ಸಾಮಿನೇಷನ್ ಪರ್ಪಸ್ಸು. ಸೊ ಇದು ಒಂದು ಕ್ವಶನ್ಸು ಇಂಪಾರ್ಟೆಂಟು. ನೋಡಿ ಗಾಯ್ಸ್, ನಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬರೀ ಜಸ್ಟ್ ಆಬ್ಜೆಕ್ಟಿವ್ಸ್ನ ಅಷ್ಟೇ ಬರೆಯೋ ಆಗಿಲ್ಲ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು, ಅದು ಮೀನಿಂಗ್ನ ಬರೆದ್ಬಿಟ್ಟು ತದನಂತರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ನ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ ನೀವು ನೋಡೋದಾದರೆ, ಸೊ ನೋಡಿ, ಸೊ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ನಾವು ಹೇಳ್ದಂಗೆ ಬರ್ಕೊಂಡಾದಮೇಲೆ ನಿಮಗೆ ಆಬ್ಜೆಕ್ಟಿವ್ಸ್ ಅಂದರೆ ನಾನು ಇಲ್ಲೊಂದು 4 ಪಾಯಿಂಟ್ ತೊಗೊಂಡಿದ್ದೀನಿ ನೋಡಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಯೂನಿಫಾರ್ಮಿಟಿ, ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್, ಇಂಟರ್ನ್ಯಾಷನಲ್ ಕಂಪ್ಯಾರಬಿಲಿಟಿ, ಟ್ರೂ ಆ್ಯಂಡ್ ಫೇರ್ ವ್ಯೂ. ಸೊ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಂಪನಿಗಳ ಅಕೌಂಟಿಂಗ್ ಪ್ರಾಕ್ಟೀಸಸ್ಸನ್ನು ಗ್ಲೋಬಲ್ ಲೆವೆಲಲ್ಲಿ ತರುತ್ತದೆ. ಅದಕ್ಕೆ ಕಂಪ್ಯಾರಿಸನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆಬ್ಜೆಕ್ಟಿವ್ಸ್ನ ಆ 4 ಪಾಯಿಂಟ್ ಹಾಕ್ಬಿಟ್ಟು ಅದನ್ನ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 4 ಕಂಟೆಂಟ್ ಆಫ್ ಇಂಟ್ರಿಮ್ ಫಿನಾನ್ಷಿಯಲ್ ರಿಪೋರ್ಟ್ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 34. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 34ರ ಅಡಿಯಲ್ಲಿ ಮಧ್ಯಂತರ ಹಣಕಾಸು ವರದಿಯ ಯಾವುದಾದರೂ 4 ಅಂಶಗಳನ್ನು ತಿಳಿಸಿ. ಇಲ್ಲಿ ನಾವು ಇಂಟ್ರಿಮ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಇಂಡಿಯನ್ ಅಕೌಂಟಿಂಗ್ 34 ಇದೆಯಲ್ಲ, ಜಸ್ಟ್ ಫಾರ್ ಅದನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದ್ರಲ್ಲಿ 4 ನಾನು ಇಲ್ಲೇ ಹೇಳಿದ್ ನೋಡಿ, ಕಂಟೆಂಟ್ ಆಫ್ ಇಂಟ್ರಿಮ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ನೀಟಾಗಿ ಮಾಡಿಕೊಳ್ಳಿ. ನಾವು ಕೊಡುವಂಥದ್ದು ಪ್ರತಿಯೊಂದು ಈಸಿಯಾಗಿರುತ್ತೆ, ನೀವು ಮೈಂಡಲ್ಲಿ ಆರಾಮ್ ಮಾಡಿಕ್ಬೋದು. ಫಸ್ಟು ಕಂಡೆನ್ಸ್ಡ್ ಬ್ಯಾಲೆನ್ಸ್ ಶೀಟ್, ಕಂಡೆನ್ಸ್ಡ್ P&L ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ನೋಟ್ಸ್ ಟು ಅಕೌಂಟ್ಸ್. ಸೊ ಇಷ್ಟು ನಮಗೆ ಇಂಟ್ರಿಮ್ ಫಿನಾನ್ಷಿಯಲ್ ರಿಪೋರ್ಟಿಂಗಲ್ಲಿ ಬರುತ್ತೆ. ಸೊ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾಂಟಿಂಜೆಂಟ್ ಅಸೆಟ್ಸ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37.
ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 37ರ ಪ್ರಕಾರ ಅನಿಶ್ಚಿತ ಆಸ್ತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಂತ ಹೇಳಿದ್ದಾರೆ. ಕಾಂಟಿಂಜೆಂಟ್ ಅಸೆಟ್ಸ್ ಬಗ್ಗೆ ನೀವು ಕಂಪ್ಲೀಟಾಗಿ ವಿವರಣೆಗಳನ್ನ ನೀಡಬೇಕು. ನಾನಿಲ್ಲಿ ಜಸ್ಟ್ ಫಾರ್ ನಿಮಗೆ ಎಕ್ಸ್ಪ್ಲನೇಷನ್ ಯಾವ ಥರ ಕೊಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಕಾಂಟಿಂಜೆಂಟ್ ಅಸೆಟ್ಸ್ ಅಂದರೆ ಏನು ಅಂದರೆ ಫ್ಯೂಚರ್ ಇವೆಂಟ್ ಮೇಲೆ ಡಿಪೆಂಡ್ ಆಗಿರುವ ಪಾಸಿಬಲ್ ಅಸೆಟ್ಸು. ಅಂದರೆ ಮುಂದೆ ಯಾವತ್ತೋ ಒಂದಿನ ಆ ಕಾರ್ಯ ಆಗುತ್ತೆ, ಅದಕ್ಕೋಸ್ಕರ ಡಿಪೆಂಡ್ ಆಗಿರ್ತಾವಲ್ಲ ಆ ಕಾಂಪೊನೆಂಟ್ಗಳು ಅಥವಾ ಪಾಸಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಟ್ರೀಟ್ಮೆಂಟ್ನ ಅಂತ ನೋಡೋದಾದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ರೆಕಗ್ನೈಸ್ ಮಾಡಲ್ಲ ಇದನ್ನ. ಒಂದು ನೋಟ್ನಲ್ಲಿ ಡಿಸ್ಕ್ಲೋಜರ್ ಮಾಡಲೇಬೇಕು. ಅಂದರೆ ಪ್ರಾಬಬಲ್ ಆಗಿದ್ದರೆ, ಅದು ಏನಾದರೂ ಇಂಪಾರ್ಟೆಂಟ್ ಆಗಿದ್ದರೆ ಮಾತ್ರ ಡಿಸ್ಕ್ಲೋಜರ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ಇದು ನಮಗೆ ಕಾಂಟಿಂಜೆಂಟ್ ಅಸೆಟ್ ಆಗಿರುತ್ತೆ. ಇನ್ನು ನಮಗೆ ಥಿಯರಿ ಆಯಿತು. ಇನ್ನು ಪ್ರಾಬ್ಲಮೆಟಿಕಲ್ ಯಾವ ಥರ ಆಗುತ್ತೆ ಅಂತ ನೋಡೋದಾದರೆ ನಮಗೆ ಯಾವುದ್ರ ಬಗ್ಗೆ ಕೇಳಿದ್ದಾನೆ ನೋಡಿ, ಇದ್ಯಾವುದೋ ಒಂದು ಕ್ವಶನ್ನ ಕೊಟ್ಟಿದ್ದಾನೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಪ್ರಾಪರ್ಟಿ. ಓಕೆ, ನಮಗೆ ಫಸ್ಟ್ನೇ ಸ್ಟ್ಯಾಂಡರ್ಡ್ ಅದ್ರ ಮೇಲಿದೆ. ಸೊ ವ್ಯಾಲ್ಯೂ ಆಫ್ ಅದರ್ ಈಕ್ವಿಟಿ, ಸೊ ಅದ್ರ ಮೇಲೆ ಕೇಳಿರೋ ಒಂದು ಕ್ವಶನ್ನು. ಫ್ರಮ್ ದ ಫಾಲೋಯಿಂಗ್ ಪಾರ್ಟಿಕ್ಯುಲರ್ ಆಫ್ JK ಲಿಮಿಟೆಡ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಅದರ್ ಈಕ್ವಿಟಿ ಫಾರ್ ದ ಇಯರ್ ಎಂಡಿಂಗ್ 31st March 2024 ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1. ಸೊ ಈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಪ್ರೆಸೆಂಟೇಷನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟು. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ರೆಡಿ ಮಾಡೋದಕ್ಕೆ ಹೇಳಿದ್ದಾನೆ. ಸೊ ನೋಡಿ ಅದರಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ನೋಡಿದರೆ ರಿಸರ್ವ್ ಫಂಡ್ ಕೊಟ್ಟಿದ್ದಾನೆ, ಸಿಂಕಿಂಗ್ ಫಂಡ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಕೊಟ್ಟಿದ್ದಾನೆ. ಸೊ ಕರೆಂಟ್ ಇಯರ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. ಆಫ್ಟರ್ ಟ್ಯಾಕ್ಸು ಬಿಫೋರ್ ಟ್ಯಾಕ್ಸು ನೀವು ಕನ್ಫ್ಯೂಷನ್ ಮಾಡ್ಕೊಬಾರ್ದು. ನೆಕ್ಸ್ಟು ಟ್ರಾನ್ಸ್ಫರ್ ಆಫ್ ಟು ರಿಸರ್ವ್ ಫಂಡ್ ಕೊಟ್ಟಿದ್ದಾನೆ. 10,000 ಈಕ್ವಿಟಿ ಶೇರ್ ₹10 ಈಚ್ ಕೊಟ್ಟಿದ್ದಾನೆ. ಡೈರೆಕ್ಟರ್ ಪ್ರಪೋಸ್ಡ್ ಡಿವಿಡೆಂಡ್ ಅಟ್ 10%. ಸೊ ಇದನ್ನು ಸೇರಿಸ್ಬಿಟ್ಟು ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ರೆಡಿ ಮಾಡ್ಕೊಬೇಕು ಅಂತ ಹೇಳಿದ್ದಾನೆ. ಸೊ ಇದು ನಮಗೆ ಒಂದು ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನಮಗೆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಮೇಲೆ ಒಂದು ಕ್ವಶನ್ನ ಕೊಟ್ಟಿದ್ದಾನೆ. ನೋಡಿ, ಶ್ರೀ ಗಣೇಶ್ ಅನ್ನುವಂಥ ಲಿಮಿಟೆಡ್ ಆರ್ಡರ್ ಲ್ಯಾಪ್ಟಾಪ್ ಇನ್ ಅಮೆಝಾನ್ ಟು ಪ್ರೈಸ್ ಆಫ್ ದ ಲ್ಯಾಪ್ಟಾಪ್ ಈಸ್ 40,000 ಅಂತ ಹೇಳಿದ್ದಾರೆ. ಹಲವರು 10% ಡಿಸ್ಕೌಂಟ್ನ ಕೊಡ್ತಿದ್ದಾನೆ. ಡಿಸ್ಕೌಂಟ್ ಅಂತ ಅಂದರೆ 10% ಅಂದರೆ 4,000. ಸೊ ಅಟ್ ದ ಟೈಮ್ ಆಫ್ ದ ಪರ್ಚೇಸ್ ಆ್ಯಂಡ್ ಚಾರ್ಜಸ್ 18% ಹಾಕಬೇಕು ಅಂತ ಹೇಳಿದ್ದಾನೆ, ವಿಚ್ GST ಈಸ್ ನಾಟ್ ರೀಫಂಡಬಲ್. ಶಿಪ್ಪಿಂಗ್ ಚಾರ್ಜಸ್ಸು 500. ಸೊ ನೆಕ್ಸ್ಟು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಚಾರ್ಜಸ್ಸು 3,000 ಆ್ಯಂಡ್ ಆ್ಯನ್ಯುವಲ್ ಸರ್ವಿಸ್ ಚಾರ್ಜಸ್ಸು 3,000. ಕ್ಯಾಲ್ಕುಲೇಟ್ ಕಾಸ್ಟ್ ಆ್ಯಂಡ್ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ PPE ಇಂಡಿಯನ್ ಅಕೌಂಟಿಂಗ್ ಆ್ಯಸ್ ಪರ್ 16ನ ಪ್ರಕಾರ. ಸೊ ಇದು ನಮಗೆ ಒಂದು ಫಾರ್ಮೆಟ್ ಬರುತ್ತೆ, ಅದ್ರ ಪ್ರಕಾರ ನಾವು ಅಲೊಕೇಶನ್ ಮಾಡ್ಕೊತಾ ಹೋದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಈಸಿ ಆಗುತ್ತೆ. ಇನ್ನು ಅದೇ ರೀತಿ 12 ಮಾರ್ಕ್ಸಿಗೆ ಅಂತ ನೋಡೋದಾದರೆ ನಮಗೆ 12 ಮಾರ್ಕ್ಸಲ್ಲೂ ಸಹ ಥಿಯರಿ ಬರುತ್ತೆ. ಅದು ನಮಗೆ ಮೇಜರಾಗಿ ಇಂಪಾರ್ಟೆಂಟು. ಸೊ ನಮಗೆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಸೊ ಅಥವಾ ಬಾರೋಯಿಂಗ್ ಕಾಸ್ಟ್ ಆಗಿರ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಪ್ರಾವಿಷನ್ಸ್ ಆಫ್ ಕಾಂಟಿಂಜೆಂಟ್ ಲಯಬಿಲಿಟಿ ಆ್ಯಂಡ್ ಕಾಂಟಿಂಜೆಂಟ್ ಅಸೆಟ್ಸ್, ಇದರಲ್ಲಿ ಯಾವುದಾದ್ರು ಈ ಮೂರಲ್ಲಿ ಹೇಳಿದ್ನಲ್ಲ, ಇಷ್ಟಲ್ಲೂ ಸಹ ನಮಗೆ 12 ಮಾರ್ಕ್ಸಿಗೆ ಪ್ರಾಬ್ಲಮೆಟಿಕ್ ಬಂದೇ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ನಮಗೆ ಪ್ರಾಬ್ಲಮೆಟಿಕ್ ಅಂತ ಮುಂಚೆ ಥಿಯರಿ ಅಂತ ನೋಡೋದಾದರೆ ಇವು ನಿಮ್ಗೆ ಇಂಪಾರ್ಟೆಂಟು. ಈ 7ನೇ ಕ್ವಶನಲ್ಲಿ A ಆ್ಯಂಡ್ B ಅಂತ ಕೊಟ್ಟಿದ್ದಾನೆ. Aಗೆ 6 ಮಾರ್ಕ್ಸು, Bಗೆ 6 ಮಾರ್ಕ್ಸು. ಸೊ ಯಾವೆಲ್ಲ ಕೊಟ್ಟಿದ್ದಾನೆ ಅಂತ ನೋಡೋದಾದರೆ ಅದರಲ್ಲಿ 6 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬೆನಿಫಿಟ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಂದರೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳ ಪ್ರಯೋಜನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ 7ನೇ ಕ್ವಶನಲ್ಲಿ A ಮಾತ್ರ ಹೇಳ್ತೀನಿ ನೋಡಿ. ಸೊ ನೋಡಿ, ನಿಮಗೆ ಕೇಳ್ಬೋದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೀನಿಂಗ. ನೋಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕನ್ವರ್ಜೆಡ್ ವಿತ್ IFRS ಆ್ಯಂಡ್ ಅಡಾಪ್ಟೆಡ್ ಇನ್ ಇಂಡಿಯಾ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಕಂಪ್ಯಾರಬಿಲಿಟಿ ಆಫ್ ಫಿನಾನ್ಷಿಯಲ್ ರಿಪೋರ್ಟಿಂಗ್. ಸೊ ಈ ಮೀನಿಂಗ್ನ ಬರೆದ್ಬಿಟ್ಟು ನಮಗೆ ಬೆನಿಫಿಟ್ ಹಂಗೆ ಕೊಟ್ಟಿದ್ದಾನೆ. ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಓನ್ಲಿ ಪಾಯಿಂಟ್ನ ಮಾತ್ರ ಹೇಳ್ತೀನಿ. ಈ 6 ಪಾಯಿಂಟ್ ಅಂದರೆ ಏನು A ಮಾತ್ರ ಇತ್ತಲ್ಲ ನಮಗೆ ಆ ಬೆನಿಫಿಟ್ಟು, ಇಷ್ಟನ್ನ ಆರಾಮ ಬರೀಬೋದು. ಅದನ್ನ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಅದರಲ್ಲಿ ಒಂದನೇದು ಇಂಟರ್ನ್ಯಾಷನಲ್ ಕಂಪ್ಯಾರಬಿಲಿಟಿ, ನೆಕ್ಸ್ಟು ಸೆಕೆಂಡು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಫಿನಾನ್ಷಿಯಲ್ ರಿಪೋರ್ಟಿಂಗ್, ಥರ್ಡ್ ಇಂಪ್ರೂವ್ ಕ್ವಾಲಿಟಿ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಫೋರ್ತ್ ಯೂನಿಫಾರ್ಮಿಟಿ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸಸ್, ಫಿಫ್ತ್ ಬೆಟರ್ ಡಿಸಿಷನ್ ಮೇಕಿಂಗ್, 6 ಗ್ಲೋಬಲ್ ಅಟೆಂಡೆನ್ಸ್. ಸೊ ನೋಡ್ಕೊಬೋದು, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸ್ಟ್ರೆಂತ್, ಫಿನಾನ್ಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಅಲೈಟ್ ಇಂಡಿಯನ್ ಅಕೌಂಟಿಂಗ್ ವಿತ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಸೊ ಇಷ್ಟು ನಮಗೆ ಏನು ನಾನು ಕ್ವಶನ್ಸ್ ಹೇಳಿದ್ನಲ್ಲ, ಬೆನಿಫಿಟ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇದಕ್ಕೆ ಬರಿಬೋದಾಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ನು, ಇದಂತೂ ನಾನು ಅವಾಗಲೇ ಹೇಳಿದೆ. ಸೊ ನೀವು ಥಿಯರಿ ಏನು ನೀವು ಸಿಲೆಬಸಲ್ಲಿ ಬರೋ ಏನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಓದ್ಕೊಂಡ್ರೆ ನೀವು ಆರಾಮಾಗಿ ಅಲ್ಲೇ ತಗೊಂಡ್ಬಿಡ್ಬೋದು 6 ಮಾರ್ಕ್ಸು. ಸೊ ಇಲ್ಲೇನು ಕೇಳಿದ್ದಾನೆ, ಲಿಸ್ಟ್ ಔಟ್ ಎನಿ 6 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಯಾವುದಾದರೂ 6 ಭಾರತೀಯ
ಲೆಕ್ಕಪತ್ರ ಮಾನದಂಡಗಳನ್ನು ಪಟ್ಟಿ ಮಾಡಿ. ಸೊ ಅದಕ್ಕೂ ಸಹ ತಿಳಿಸ್ಕೊಡ್ತೀನಿ. ಸೊ ನೋಡಿ ಗಾಯ್ಸ್, ನೋಡಿ ಈ 6 ಆರಾಮ ಬರೆದ್ಬಿಡಿ. ಸೊ ಲಿಸ್ಟ್: ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಪ್ರೆಸೆಂಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಇನ್ವೆಂಟರೀಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23 ಬಾರೋಯಿಂಗ್ ಕಾಸ್ಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಪ್ರಾವಿಷನ್ಸ್, ಕಾಂಟಿಂಜೆಂಟ್ ಲಯಬಿಲಿಟೀಸ್ ಆ್ಯಂಡ್ ಕಾಂಟಿಂಜೆಂಟ್ ಅಸೆಟ್ಸ್. ಸೊ ಇದು ನಮಗೆ ಆಗಿರುತ್ತೆ. ಸೊ ಆರಾಮಾಗಿ ನಾವು 12 ಮಾರ್ಕ್ಸ್ನ ಆರಾಮಾಗಿ ಗೇನ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ಥರ ಕೊಟ್ಟಿದ್ದಾನೆ. ಸೊ ನೋಡಿ, ಇದಕ್ಕೆ ಇದೊಂದು ಕೊಟ್ಟಿದ್ದಾನೆ. ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಗ್ಮೆಂಟ್ ರಿಪೋರ್ಟಿಂಗ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 108. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 108ರ ಪ್ರಕಾರ ವಿಭಾಗೀಯ ವರದಿಸುವಿಕೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಆಮೇಲೆ ನಮಗೆ ಅಡ್ಜಸ್ಟ್ಮೆಂಟ್ ಇವೆಂಟ್ ಅಂತ ಬರುತ್ತೆ. ನಮಗೆ ಅದಕ್ಕಿಂತ ಮುಂಚೆ ಒಂದು ಕ್ವಶನ್ನ ನೋಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ಆಬ್ಜೆಕ್ಟಿವ್ಸ್ ಆಫ್ ಸೆಗ್ಮೆಂಟ್ ರಿಪೋರ್ಟಿಂಗ್ ಅಂದರೆ ಮೀನ್ಸ್ ರಿಪೋರ್ಟಿಂಗ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಆಫ್ ಡಿಫರೆಂಟ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಸೆಪರೇಟ್ಲಿ. ಅದು ಆಬ್ಜೆಕ್ಟಿವ್ಸ್ ಅಂತ ನೋಡೋದಾದ್ರೆ ನಮ್ಗೆ ಆಬ್ಜೆಕ್ಟಿವ್ಸ್ನ ಕೊಟ್ಟಿದ್ದಾನೆ ನೋಡಿ. ಟು ಅಂಡರ್ಸ್ಟ್ಯಾಂಡ್ ಪರ್ಫಾರ್ಮೆನ್ಸ್ ಆಫ್ ಇಂಡಿವಿಜುವಲ್ ಸೆಗ್ಮೆಂಟ್, ಟು ಅಸೆಸ್ ರಿಸ್ಕ್ ಆ್ಯಂಡ್ ರಿಟರ್ನ್ಸ್, ಟು ಹೆಲ್ಪ್ ಇನ್ವೆಸ್ಟರ್ಸ್ ಮೇಕ್ ಬೆಟರ್ ಡಿಸಿಷನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಟೈಪ್ಸ್ ಆಫ್ ಸೆಗ್ಮೆಂಟ್ ಅಂತ ನೋಡಿದ್ರೆ ಬಿಸ್ನೆಸ್ ಸೆಗ್ಮೆಂಟ್ ಅಂತ ಬರುತ್ತೆ, ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅಂತ ಬರುತ್ತೆ. ಇನ್ಫಾರ್ಮೇಷನ್ ಆಫ್ ಡಿಸ್ಕ್ಲೋಸ್ಡ್ ಅಂತ ನೋಡಿದ್ರೆ ಸೆಗ್ಮೆಂಟ್ ಆಫ್ ರೆವಿನ್ಯೂ, ಸೆಗ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಸೆಗ್ಮೆಂಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಕನ್ಕ್ಲೂಷನ್ ಅಂತ ನೋಡಿ ಇಂಡಿಯನ್ ಅಕೌಂಟಿಂಗ್ 108 ಇಂಪ್ರೂವ್ ಟ್ರಾನ್ಸ್ಪರೆನ್ಸಿ ಬೈ ಪ್ರೊವೈಡಿಂಗ್ ಡೀಟೇಲಿಂಗ್ ಸೆಗ್ಮೆಂಟ್ ವೈಸ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇದು ನಮಗೆ ಸಂಬಂಧಪಟ್ಟ ಹಾಗೆ ಸೆಗ್ಮೆಂಟ್ ರಿಪೋರ್ಟಿಂಗ್ ಇದ್ದಿದ್ದು. ಇನ್ನು ಬಿನಲ್ಲಿ ಅಂತ ನೋಡಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಅಡ್ಜಸ್ಟಿಂಗ್ ಇವೆಂಟ್ಸ್ ಆಫ್ಟರ್ ಬ್ಯಾಲೆನ್ಸ್ ಶೀಟ್. ಸೊ ಡೇಟ್ಸ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 10 ಅಡಾವೆ ಪತ್ರಿಕೆ ದಿನಾಂಕದ ನಂತರ ಹೊಂದಿಸುವ ಘಟನೆಗಳನ್ನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 10ರ ಪ್ರಕಾರ ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನೋಡಿ, ಅದಕ್ಕೂ ಪಾಯಿಂಟ್ ಇದೆ. ಸೊ ಮೊದಲಾಗಿ ಅಡ್ಜಸ್ಟಿಂಗ್ ಆ್ಯಂಡ್ ನಾನ್ ಅಡ್ಜಸ್ಟಿಂಗ್ ಅಂತ ನೋಡೋದಾದ್ರೆ ಈವೆಂಟ್ ಅಕ್ಕರಿಂಗ್ between balance sheet date and approval of financial statement are called events after reporting period. Adjusting events that providing additional evidence of conditions existing at the balance sheet date ಅಂತ ಹೇಳ್ತೀವಿ adjusting event. Example, settlement of court case, bankruptcy or of debtors. Treatment to adjust amount in financial statement. Treatment non-adjustment event ಅಂದರೆ event indicating conditions arising after the balance sheet date. Example, fire, destroying factory, issuing of shares. Treatment to no adjustment but disclosure is not ಅಂತ ಹೇಳ್ತೀವಿ. ಇಷ್ಟು ಅಂತ ಹೇಳ್ಬಿಟ್ಟು ನೀವು ಎಕ್ಸಾಂಪಲ್ ಬರೀಬಿಟ್ಕೊತ ಹೋಗ್ಬೋದು. ಇನ್ನು ನೆಕ್ಸ್ಟ್ ನಮಗೆ ಟ್ರಯಲ್ ಬ್ಯಾಲೆನ್ಸ್ನ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾನೆ. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಇಷ್ಟು ಮಾತ್ರ. ಇನ್ನು ಅರ್ಧ ಬೇಕಾದ್ರೆ ಆಮೇಲೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂದರೆ ಅದಕ್ಕೆ ನಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ಟ್ರೀಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಕ್ಯಾಲ್ಕುಲೇಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು. ಸೊ ನೋಡಿ, ಇದರಲ್ಲಿ ಶ್ರೀ ವಿಷ್ಣು ಲಿಮಿಟೆಡ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಫಾರ್ಮ್ ಫ್ರಮ್ ದ ಫಾಲೋಯಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್ 31st March 2024. ಸೊ ನಮಗೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಸೇಲ್ ಕೊಟ್ಟಿದ್ದಾರೆ, ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕ್ರೆಡಿಟರ್ಸು, ಡಿಬೆಂಚರ್ 10% ಡಿಬೆಂಚರ್ಸ್ ಇಟ್ಕೊಳ್ಳಿ, ಬಿಲ್ಸ್ ಪೇಯಬಲ್, ರಿಸರ್ವ್ ಫಾರ್ ಡೌಟ್ಫುಲ್ ಡೆಪ್ಟ್ಸ್, ಇದು ಓಪನಿಂಗು. ಸೊ ಕಾಲ್ಸ್ ಆರ್ ಅರಿಯಸ್ಸು, ಪ್ರಿಮಿಸಸ್ಸು, ಮೆಷಿನರಿ, ಫರ್ನಿಚರ್, ಪರ್ಚೇಸಸ್, ವೇಜಸ್, ಸ್ಯಾಲ್ರಿ, ಇಂಟ್ರಿಮ್ ಡಿವಿಡೆಂಡು, ಗುಡ್ ವಿಲು. ಸೊ ನೆಕ್ಸ್ಟು ಇದೊಂದು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಡೆಪ್ಟರು, ಬಿಲ್ಸ್ ಪೇಯಬಲ್ಲು, ಬ್ಯಾಂಡ್ ಡೆಪ್ಟ್ಸು, ಡಿಬೆಂಚರ್ ಇಂಟ್ರೆಸ್ಟು ಅದು ಮಧ್ಯದಲ್ಲೇ ಆಗಿದೆ, ಅದೇನು ಇಂಟ್ರೆಸ್ಟ್ ಬಂದಿರುತ್ತಲ್ಲ ಅದು. ಸ್ಟಾಕ್ ಆನ್ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ ಇದನ್ನ. ಸೊ ನಮಗೆ ಅಡಿಷನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾನೆ. ಸ್ಟಾಕ್ ಆನ್ 31st March 2024 ವಾಸ್ 80,000. ಡಿಪ್ರಿಷಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 10%. ಮೇಂಟೈನ್ಸ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಪ್ಟ್ಸ್ ಅಟ್ 5% ಆನ್ ಡೆಪ್ಟರ್ಸ್. ದ ಡೈರೆಕ್ಟರ್ ಪ್ರಪೋಸ್ಡ್ ಎ ಫೈನಲ್ ಡಿವಿಡೆಂಡ್ ಅಟ್ 15%. ಡಿಬೆಂಚರ್ ಇಂಟ್ರೆಸ್ಟ್ ಇನ್ ಅನ್ಪೇಯ್ಡ್ ಅನ್ಪೇಯ್ಡ್ ಫಾರ್ 6 months ಅಂತ ಹೇಳಿದ್ದಾನೆ. ಸೊ ಇಷ್ಟು ನಮ್ಗೆ ಇನ್ಫಾರ್ಮೇಷನ್ ಇಟ್ಕೊಂಡು ನಮಗೆ ಪ್ರಿಪೇರ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಇಟ್ಕೊಂಡಿದ್ದಾನೆ. ಪ್ರಿಪೇರ್ ಮಾಡೋಕ್ಕೆ ಆರಾಮ ಮಾಡ್ಬೋದು. ಆ ಸ್ಟೇಟ್ಮೆಂಟ್ ನಿಮ್ಗೆ ಬಂದರೆ ಆರಾಮಾಗಿ ಮಾಡ್ಕೊಬೋದು. ಇನ್ನು ನಮಗೆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, ಇದು ನಮಗೆ 12 ಮಾರ್ಕ್ಸಿಗೆ ಕೇಳಿದ್ದಾನೆ.
ಸೊ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಸ್ಕೈ ಸ್ಪೋರ್ಟ್ ಲಿಮಿಟೆಡ್ ಪ್ರೊವೈಡ್ಸ್ ದ ಫಾಲೋಯಿಂಗ್ ಎಸ್ಟಿಮೇಟ್ಸ್ ಆಫ್ ಕ್ಯಾಶ್ ಫ್ಲೋ ರಿಲೇಟೆಡ್ ಟು ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್. ಸೊ 31st March 2025 ದ ಡಿಸ್ಕೌಂಟ್ ರೇಟ್ 15%. ನಮ್ಗೆ ಇಯರ್ ಕೊಟ್ಟಿದ್ದಾನೆ, ಕ್ಯಾಶ್ ಫ್ಲೋ ಕೊಟ್ಟಿದ್ದಾನೆ, ಡಿಸ್ಕೌಂಟ್ ರೇಟ್ 15% ಅಂತ ಕೊಟ್ಟಿದ್ದಾನೆ. ಸೊ ಇಯರ್ ವೈಸ್ ಕೊಟ್ಟಿದ್ದಾನೆ. ಏನಂತ ಹೇಳಿದ್ದಾನೆ, ಓಕೆ, ರೆಸಿಡೆನ್ಷಿಯಲ್ ವ್ಯಾಲ್ಯೂ at 31st March 2030, 20,000 ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ವಾಸ್ ಪರ್ಚೇಸ್ಡ್ 1st April 2022 8 lakhಗೆ. ಓಕೆ, ಯೂಸ್ಫುಲ್ ಲೈಫ್ ವಾಸ್ 8 year. ರೆಸಿಡೆನ್ಷಿಯಲ್ ವ್ಯಾಲ್ಯೂ, ಓಕೆ, ರೆಸಿಡೆನ್ಷಿಯಲ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 8 years 20,000 ಆಗಿದೆ. ಫೇರ್ ವ್ಯಾಲ್ಯೂ ಇಸ್ ಅ ಲೆಸ್ ಕಾಸ್ಟ್ ದ ಡಿಸ್ಪೋಸಲ್ 4 lakh. ಸೊ ಕ್ಯಾಲ್ಕುಲೇಟ್ ಇmpairment loss as the property plant and equipment as per 31st, ಓಕೆ, ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36. ಸೊ ಇದನ್ನ ಸಂಬಂಧಪಟ್ಟ ಹಾಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದಕ್ಕೂ ಸಹ ಒಂದು ಟೇಬಲ್ನ ಹಾಕ್ಬಿಟ್ಟು ಆರಾಮಾಗಿ ಮಾಡ್ಕೊತ ಹೋಗ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕಂಡುಹಿಡಿಯೋಕೆ ಕೇಳಿದ್ದಾನೆ. ಓಕೆ, ಇದಕ್ಕೂ ಸಹ ನಮಗೆ ಕೊಟ್ಟಿದ್ದಾನೆ, ಅಂದರೆ ಬಾರೋಯಿಂಗ್ ಕಾಸ್ಟ್ ಬಗ್ಗೆ ಕೇಳಿರುವಂಥ ಕ್ವಶನ್ ಇದು. ನೋಡಿ, ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಶ್ರೀ ಕೃಷ್ಣ ಲಿಮಿಟೆಡ್ ಫಾರ್ ದ year ending 31st March 2024 ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1. ಅದರಲ್ಲಿ ಏನು ಕಟ್ಟಿದ್ದಾನೆ, ಇಂಟ್ರೆಸ್ಟ್ ಆನ್ ಡಿಬೆಂಚರು, ಬ್ಯಾಡ್ ಡೆಬ್ಟ್ಸು, ಡಿಸ್ಕೌಂಟ್ ಅಲೌಡು, ಸ್ಯಾಲರೀಸು, ವೇಜಸ್ಸು, ಪರ್ಚೇಸಸ್ಸು, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಡಿಪ್ರಿಸಿಯೇಷನ್ನು, ಇನ್ಶೂರೆನ್ಸು, ಅದರ್ ಇನ್ಕಮು, ಸೇಲ್ಸು, ಅಡ್ವರ್ಟೈಸ್ಮೆಂಟು, ಇನ್ಕಮ್ ಟ್ಯಾಕ್ಸ್ನ ಕೊಟ್ಟಿದ್ದಾನೆ. ಇದನ್ನ ಲೆಸ್ ಮಾಡ್ಕೊಬೇಕು. ಆಫೀಸ್ ಎಕ್ಸ್ಪೆನ್ಸಸ್ಸು. ಸೊ ಇಷ್ಟು ನಮ್ಗೆ ಕೊಟ್ಟು ನಮಗೆ ಕ್ಯಾಲ್ಕುಲೇಟ್ ಬಾರೋಯಿಂಗ್ ಕಾಸ್ಟ್ ಅದಾನಿ ಲಿಮಿಟೆಡ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಇದು ಬಾರೋಯಿಂಗ್ ಕಾಸ್ಟ್ ಅಲ್ಲ, ಪ್ರಿಪೇರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅದನ್ನ ಮೊದಲನೇದಾಗಿ ಇದನ್ನ ಪ್ರಿಪೇರ್ ಮಾಡಬೇಕು. ಇದು ಒಂದು ಕ್ವಶನ್ನು. ಇನ್ನೊಂದು ಕ್ವಶನ್ನ ಕೊಟ್ಟಿದ್ದಾನೆ ನೋಡಿ, ಇದು ಒಂದು ಕ್ವಶನ್ನೇ, ಇದು ಬೇರೆ ಕ್ವಶನ್. ಬಾರೋಯಿಂಗ್ ಕಾಸ್ಟ್ ಅಡ್ಜಸ್ಟ್ಮೆಂಟ್ ಥರ. ಬಾರೋಯಿಂಗ್ ಕಾಸ್ಟಲ್ಲಿ ಏನು ಕೊಟ್ಟಿದ್ದಾನೆ, 16 lakh ಅರೇಂಜ್ಡ್ ಇಶ್ಯೂಡ್ 18% ಡಿಬೆಂಚರ್ನ ಕೊಟ್ಟಿದ್ದಾನೆ, ರೀಪೇಯಬಲ್ ಆಫ್ಟರ್ 10 year. ಓಕೆ, 6 lakh ಬೈ ಲೋನ್ ಫ್ರಮ್ IFCI with 8 years term at interest of 10% per annum. 2 lakh overdraft from UCO Bank, interest 10% per annum. Cost of issue of debenture 30,000. Processing and cancellation charges for IFCI loan at 5% of loan amount. Debentures are repayable at 5% ಪ್ರೀಮಿಯಮ್. ಇದು ನಮಗೆ ಬಾರೋಯಿಂಗ್ ಕಾಸ್ಟಲ್ಲಿ ಬರುತ್ತೆ. ಆ ಪ್ರಾಬ್ಲಮೆಟಿಕಲಿ ನಾವು ನೋಡ್ಕೊಬೋದಾಗಿರುತ್ತೆ. ಸೊ ಇಷ್ಟು ನೋಡಿದ್ವಲ್ಲ. ಸೊ ಇಷ್ಟು ಸಹ ನಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಎಲ್ಲ ಕ್ವಶನ್ಸು ನಾನು ಹೇಳಿದ್ದೀನಿ, ವಿತ್ ಅದಕ್ಕೆ ಎಕ್ಸ್ಪ್ಲನೇಷನ್ ಸಹ ಕೆಲವೊಂದು ಕೊಟ್ಟಿದ್ದೀನಿ. ಸೊ ಇಷ್ಟು ಸಹ ನಿಮಗೆ ಇಂಪಾರ್ಟೆಂಟು. ಈ ಒಂದ್ಸತಿ ಈ ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ನೀವು ಆರಾಮಾಗಿ ಯಾವ ಥರ ಎಕ್ಸಾಮಿನೇಷನ್ಗೆ ಕ್ವಶನ್ ಬರ್ತಾ ಇರುತ್ತೆ, ಯಾವ ಥರ ಅಟೆಂಡ್ ಮಾಡಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ HRM ಅಥವಾ CRA ಯಾವುದಾದ್ರು ತರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.